ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವಿದ್ದೀವಿ ನಮ್ಮ ಪಕ್ಕದೂರು ಹನುಮನೆ ಅಂತಿದೆ, ಅಲ್ಲಿ ಹೊಸ ದೇವಸ್ಥಾನದ ಉದ್ಘಾಟನೆ ಆಗ್ತಾಯಿತ್ತು. ಅದಕ್ಕೆ ನಮ್ಮೂರ ದೇವ್ರುಗಳೆಲ್ಲರನ್ನೂ ಹೇಳಿದರು, ಅಕ್ಕಪಕ್ಕದ ಊರ ದೇವ್ರುಗಳನ್ನು ಹೇಳಿದರು. ನಮ್ಮೂರಿಂದ ನಮ್ಮ ದೇವ್ರುಗಳು ಹೋಗ್ತಾ ಇರೋದ್ರಿಂದ ಮನೆಗೊಬ್ಬೊಬ್ಬರು ಹೋಗಲೇಬೇಕಾಗಿತ್ತು, ಹಾಗಾಗಿ ಹೋಗಿದ್ರು. ಅಲ್ಲಿ ಎಲ್ಲ ದೇವ್ರುಗಳನ್ನು ಕೆರೆ ಹತ್ರ ಹೂವಂಬಳೆ ಮಾಡಿ, ಪೂಜೆ ಕಟ್ಟಿ, ಹೋಮ ಮಾಡಿ, ಎಲ್ಲ ದೇವ್ರುಗಳ ಸಮೇತ ಹೊತ್ಕೊಂಡು ತಮಟೆ ಹೊಡ್ಕೊಂಡು ಮೆರೆಸ್ಕೊಂಡು ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನ ಓಪನ್ ಮಾಡೋದು, ಉದ್ಘಾಟನೆ ಮಾಡೋದು. ನೋಡಿ, ಎಲ್ಲ ದೇವ್ರುಗಳು ನಮ್ಮೂರಿಂದ ದೊಡ್ಡಮ್ಮ, ಚಿಕ್ಕಮ್ಮ, ಮಾರಮ್ಮ ಹೋಗಿದ್ರು. ಪಕ್ಕದೂರಿಂದನೂ ಎಲ್ಲ ದೇವ್ರುಗಳು ಬಂದಿದ್ವು. ಚಾಮಣ್ಣ, ಮಾರಮ್ಮ ಮತ್ತು ಬಸವಪ್ಪ ಬಂದಿತ್ತು. ಎಲ್ಲರಿಗೂ ಹೂವಂಬಳೆ ಆದಮೇಲೆ ನೋಡಿ ಹೇಗೆ ಕುಂತ್ಕೊಂಡು ಅಕ್ಕ ತಂಗಿಯರೆಲ್ಲ ನಗಾಡ್ಕೊಂಡು ಮಾತಾಡ್ಕೊಂಡು ಹೇಗೆ ಹೋಗ್ತಾ ಇದ್ದಾರೆ. ಎರಡು ಕಣ್ಣು ಸಾಲಲ್ಲ ಅದನ್ನು ನೋಡೋಕ್ಕೆ. ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ನಮಗಂತೂ ಆ ತಮಟೆ ಸೌಂಡ್ಗೆ ದೇವ್ರಂಗೆ ಕುಣಿತಾ ಇದ್ದರೆ ನೋಡ್ತಾ ನಿಂತ್ಕೊಂಡ್ಬಿಡೋಣ ಅನಿಸುತ್ತೆ. ಮುಂದಕ್ಕೆ ಹೋಗೋಕ್ಕೆ ಜ್ಞಾನನೇ ಬರಲ್ಲ, ಅಷ್ಟು ಚೆನ್ನಾಗಿರುತ್ತಲ್ವ. ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಒಂದು ದೇವಸ್ಥಾನ ಓಪನ್ ಆಗಬೇಕು ಅಂದರೆ ಅಕ್ಕ ತಂಗಿಯರನ್ನೆಲ್ಲ ಕರೆಸ್ತಾರೆ ಅಕ್ಕಪಕ್ಕದೂರಿಂದ. ಮನೇಲಿ ನಾವು ಹೇಗೆ ಬಂಧು ಬಳಗ ಬರ್ತೀವೋ ಅದೇ ಥರ ದೇವ್ರುಗಳಿಗೂ ಬಂಧು ಬಳಗಗಳನ್ನೆಲ್ಲ ಕರ್ಕೊಂಡು ಬರ್ತಾರೆ ನೋಡಿ. ಅದು ತುಂಬ ಖುಷಿ, ತುಂಬ ಚೆನ್ನಾಗಿರುತ್ತೆ. ಆ ಊರಲ್ಲಿ ದೇವಮ್ಮ ಅನ್ನೋ ದೇವಸ್ಥಾನ ಓಪನ್ ಆಗಿತ್ತು. ಇದೇ ನೋಡಿ ದೇವಮ್ಮ ಅನ್ನೋ ದೇವಸ್ಥಾನ. ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ದೇವ್ರುಗಳನ್ನು ಅಲ್ಲಿ ಒಂದು ಕಡೆ ಇರಿಸಿದ್ದಾರೆ ಸಂಜೆ ತನಕ. ಬೆಳಗ್ಗೆ 3 ಗಂಟೆ, ಬೆಳಗಿನ ಜಾವ 3 ಗಂಟೆಯಲ್ಲಿ ದೇವ್ರು ತೊಗೊಂಡು ಬಂದು ಹೂವಂಬಳೆ ಆಗಿ ಎಲ್ಲ ರೆಡಿ ಮಾಡಿ ಹೋಮ ಮಾಡಿ ಎಲ್ಲ ಮಾಡಾದಮೇಲೆ ಅಲ್ಲಿ ಇರಿಸಿದ್ದಾರೆ. ಮತ್ತು ಸಂಜೆಗೆ ಕಳಿಸ್ಕೊಡ್ತಾರೆ. ಇದು ಅದೇ ಊರಿನ ಗ್ರಾಮ ದೇವತೆ ಮಾರಮ್ಮ. ಅವ್ರಿಗೂ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮಾರಮ್ಮನ ದೇವಸ್ಥಾನ ಮುಂದೆಯೇ ಎಲ್ಲ ಪೂಜೆ ಕುಂಟ ಎಲ್ಲ ನಡೆದಿದ್ದು. ಆಮೇಲೆ ಅನ್ನಪ್ರಸಾದ ನೀವು ಕೊಟ್ಟರು ಎಲ್ಲರಿಗೂ. ಎಷ್ಟು ಭಕ್ತಾದಿಗಳು ಬಂದಿದ್ದರು, ಎಷ್ಟು ಜನರು ಬಂದಿದ್ದರು, ಅವರೆಲ್ಲರಿಗೂ ಕೂಡ ಅನ್ನದಾನ ನಡೆದಿದೆ. ಬೆಳಿಗ್ಗೆ ಹೆಚ್ಚು ಕಡಿಮೆ 12 ಗಂಟೆಯಿಂದ ಸಂಜೆ 5:30, 6 ಗಂಟೆ ತನಕನೂ ಅನ್ನಪ್ರಸಾದ ನಡೆದಿದೆ. ಎಷ್ಟು ಜನ ಬಂದ್ರೂ ಇಲ್ಲ ಅಂತ ಅಂದಿಲ್ಲ, ಎಲ್ಲರಿಗೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನಡೆಯಿತು. ಪೂಜೆ ಆಗಲಿ, ಊಟ ಆಗಲಿ ಎಲ್ಲ ಚೆನ್ನಾಗಿತ್ತು. ಇದು ಕೊನೆಯಲ್ಲಿ ಸಂಜೆ 5 ಗಂಟೆಯಲ್ಲಿ ನಮ್ಮ ದೇವ್ರುಗಳನ್ನ ಅವ್ರವ್ರವ್ರು ಕೊಟ್ಟು ಕಳಿಸ್ತಿದ್ರಲ್ಲ, ಅದಕ್ಕೂ ಮುಂಚೆ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಮತ್ತೆ